ನಟಿ ರನ್ಯಾ ರಾವ್ ಅಕ್ರಮ ಚಿನ್ನ ಸಾಗಾಟ ಕೇಸ್ನಲ್ಲಿ ಸಿಲುಕೊಂಡಿದ್ದಾರೆ. ಇವತ್ತು ವಿಚಾರಣೆಯ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗ್ತಾ ಇದೆ. 82ನೇ ಸಿಸಿಎಚ್ ಕೋರ್ಟ್ಗೆ ಡಿಆರ್ಐ ಟೀಮ್ ಹಾಜರುಪಡಿಸಲಿದೆ. ದುಬೈನಿಂದ ವಾಪಸ್ಸಾದಂತಹ ನಟಿ ರನ್ಯಾ ರಾವ್ಗಾಗಿ ಕಾದು ಕುಳಿತಿದ್ರು ಅಧಿಕಾರಿಗಳು. ನಿಗದಿಗಿಂತ ಹೆಚ್ಚು ಚಿನ್ನವನ್ನ ಸಾಗಾಟ ಮಾಡ್ತಿದ್ದಾರೆ, ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡ್ತಿದ್ದಾರೆ ಎನ್ನುವಂತಹ ಖಚಿತ ಮಾಹಿತಿಯ ಮೇರೆಗೆ ಏರ್ಪೋರ್ಟ್ನಲ್ಲಿ ಕಾಯ್ತಾ ಇದ್ದಂತಹ ಅಧಿಕಾರಿಗಳ ತಂಡ ರನ್ಯಾ ಬರ್ತಿದ್ದಂತೆ ಅವರನ್ನ ವಶಕ್ಕೆ ಪಡೆದಿರುವಂಥದ್ದು. ಈಗ ವಿಚಾರಣೆಯ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗ್ತಾ ಇದೆ. 82ನೇ ಸಿಸಿಎಚ್ ಕೋರ್ಟ್ಗೆ ಡಿಆರ್ಐ ಟೀಮ್ ಹಾಜರುಪಡಿಸಲಿದೆ. ರನ್ಯಾ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಡಿಆರ್ಐ ಅಧಿಕಾರಿಗಳು. ಅನುಮಾನದಿಂದಲೇ ನಟಿಯ ಹಿಂದೆ ಬಿದ್ದಿದ್ರು. ಆಕೆ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡೋದ್ರ ಬಗ್ಗೆ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ರನ್ಯಾ ರಾವ್ ಉಡುಪಿನಲ್ಲಿ 14.8 ಕೆಜಿ ಚಿನ್ನ ಸಿಕ್ಕಿದೆ. ಇನ್ನು ರನ್ಯಾ ಮಲತಂದೆ ವಿರುದ್ಧವೂ ಕೂಡ ಚಿನ್ನದ ಕೇಸ್ ಇತ್ತು. ಸೀಸ್ ಮಾಡಿದ್ದ ಹಣವನ್ನ ಬಳಕೆ ಮಾಡಿಕೊಂಡಿದ್ದಂತಹ ಆರೋಪ. ರನ್ಯಾ ರಾವ್ ತಂದೆ ಮಲತಂದೆ ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ 2014ರಲ್ಲಿ ಒಂದು ಪ್ರಕರಣ ಇತ್ತು. ದಕ್ಷಿಣ ವಲಯ ಐಜಿಪಿ ಆಗಿದ್ರು ಆಗ ರಾಮಚಂದ್ರ ರಾವ್. 2,20,00,000 ಹಣವನ್ನ ಸೀಸ್ ಮಾಡಿದ್ದು, ಅದನ್ನ ಬಳಕೆ ಮಾಡಿಕೊಂಡಂತಹ ಆರೋಪ. 20 ಲಕ್ಷ ಮಾತ್ರ ಜಪ್ತಿ ಅಂತ ಹೇಳಿದ್ದಾರೆ. ಅಂದ್ರೆ 2,20,00,000 ಹಣವನ್ನ ಸೀಸ್ ಮಾಡಿರ್ತಾರೆ, ಆದ್ರೆ ಹೇಳಿದ್ದು 20 ಲಕ್ಷ ಮಾತ್ರ ಅನ್ನುವಂತಹ ದೂರು ದಾಖಲಾಗಿತ್ತು. ಹಣ ಚಿನ್ನ ಎಗರಿಸಿದ್ದಾರೆ ಅಂತ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ನಂತರ ರಾಮಚಂದ್ರ ರಾವ್ ಅವರ ವರ್ಗಾವಣೆಯಾಗಿತ್ತು. ಹಾಗೆ ರಾಮಚಂದ್ರ ರಾವ್ ಗನ್ಮ್ಯಾನ್ ಬಂಧನವಾಗಿತ್ತು. ಆದರೆ ಸಿಐಡಿ ತನಿಖೆಯಲ್ಲಿ ಆರೋಪ ಸಾಬೀತಾಗಿಲ್ಲ ಎನ್ನುವ ವರದಿ ಇದೆ. ಆದರೆ ರಾಮಚಂದ್ರ ರಾವ್ ವಿರುದ್ಧ ಕೇಸ್ ಏನಿತ್ತು ಅದು ಕೋರ್ಟ್ನಲ್ಲಿ ವಜಾ ಆಗಿತ್ತು. ಈಗ ಅವರ ಪುತ್ರಿಯ ವಿರುದ್ಧ ಅದೇ ರೀತಿಯ ಆರೋಪ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ರನ್ಯಾ ರಾವೇನ್ ಇವತ್ತು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಈ ಚಿನ್ನ ಸಾಗಾಟ ವಿಚಾರದಲ್ಲಿ. ಅವರ ಮಲತಂದೆಯ ಮೇಲೂ ಇಂಥದೊಂದು ಕೇಸ್ ಇತ್ತು ಅನ್ನುವಂತಹ ವಿಚಾರ ಏನ್ ಬೆಳಕಿಗೆ ಬರ್ತಾ ಇದೆ. ಏನೇನಿದೆ ಹಿನ್ನೆಲೆ? ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾ ಹೋದಾಗ ಏನೇನು ಮಾಹಿತಿಗಳು ಲಭ್ಯ ಆಗ್ತಿದೆ? ಪ್ರತಿಮಾ ಭಟ್, ಈಗಾಗಲೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳು ಏನು ಈಕೆಯನ್ನ ಒಂದು ವಶಕ್ಕೆ ತಗೊಂಡು ಅರೆಸ್ಟ್ ಮಾಡಿ ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ. 14.8 ಕೆಜಿ ಚಿನ್ನವನ್ನು ಇಲ್ಲಿಗಲ್ ಆಗಿ ಏನು ದುಬೈಯಿಂದ ಬೆಂಗಳೂರಿಗೆ ತಂದಿಗೆ ಸಂಬಂಧಪಟ್ಟಂತೆ ಎನ್ಕ್ವೈರಿ ಮುಂದುವರೆದಿದೆ. ಆಕೆಯನ್ನು ಅರೆಸ್ಟ್ ಮಾಡಿ ಮುಂದಿನ ಪ್ರೋಸೆಸ್ ಅನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಆಕೆ ಒಬ್ಳೆ ಅಲ್ಲ, ಇಡೀ ಒಂದು ಕಂಪ್ಲೀಟ್ ನೆಟ್ವರ್ಕ್ ಇದೆ. ಅಂದ್ರೆ ದುಬೈಯಿಂದ ಹಿಡಿದು ಇಲ್ಲಿ ಬೆಂಗಳೂರು ಏರ್ಪೋರ್ಟ್ ಅವ್ರಿಗೂ ಆಕೆ ಹೊರಗಡೆ ಬರೋವರೆಗೂ ಕಂಪ್ಲೀಟ್ ಆಗಿ ಆಕೆ ಒಬ್ಳೆ ಮಾಡಕ್ ಸಾಧ್ಯವೇ ಇಲ್ಲ. ಅಲ್ಲೇ ದುಬೈನ ಅಲ್ಲಿಯ ಬಿಸ್ನೆಸ್ ಮ್ಯಾನ್ಗಳಿರ್ಬೋದು, ಜೊತೆಗೆ ದುಬೈಲಿರುವಂಥ ಕೆಲವು ಅಧಿಕಾರಿಗಳಿರ್ಬೋದು, ಏರ್ಪೋರ್ಟ್ ಅಲ್ಲಿರುವಂಥ ಅಧಿಕಾರಿಗಳಿರ್ಬೋದು, ಅದಾದ ಥರ ಬೆಂಗಳೂರಿಗೆ ಇಳಿದ ತಕ್ಷಣ ಇಲ್ಲಿಯ ಕಸ್ಟಮ್ಸ್ ಅಧಿಕಾರಿಗಳಿರ್ಬೋದು, ಈ ಎಲ್ಲರೂ ಕೂಡ ಯಾರ್ಯಾರು ಶಾಮೀಲಾಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದ್ ಕಡೆ ಎನ್ಕ್ವೈರಿ ಕೂಡ ಮುಂದುವರೆದಿದೆ. ಇದು ಒಂದ್ ಕಡೆ ಭಾಗ. ಅಂದ್ರೆ ಆಕೆ ವಿರುದ್ಧ ಅಂತ ಇರುವಂಥ ಕೇಸ್ಗಳು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಇದು ಫಸ್ಟ್ ಟೈಮ್ ಆಗಿತ್ತು ಅಥವಾ ಹಿಂದೆನೂ ಕೂಡ ಸಾಕಷ್ಟು ಸರಿ ಆಕೆ ಇದೇ ರೀತಿ ತಗೊಬಂದಿದ್ಲು ಅನ್ನೋದ್ರ ಬಗ್ಗೆ ಒಂದ್ ಕಡೆ ಎನ್ಕ್ವೈರಿ ಆಗ್ತದೆ. ಇನ್ನು ಆಕೆಯ ಸ್ಟೆಪ್ ಫಾದರ್ ಅಂತ ಏನಿರ್ತಾರೆ ರಾಮಚಂದ್ರ ರಾವ್, ಅವ್ರ ಮೇಲೂ ಕೂಡ ಹಿಂದೆ ಸದರ್ನ್ ರೇಂಜ್ನ ಐಜಿಪಿ ಆಗಿದ್ದಾಗ ಅವ್ರ ಮೇಲೂ ಕೂಡ ಅಲಿಗೇಷನ್ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಟ್ರಾನ್ಸ್ಫರ್ ಕೂಡ ಆಕೆ ಅಲಿಗೇಷನ್ ಬಂದಿತ್ತು. ಎನ್ಕ್ವೈರಿ ಆದ್ಮೇಲೆ ಅವರ ತಪ್ಪು ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಟ್ರಾನ್ಸ್ಫರ್ ಕೂಡ ಆಗಿತ್ತು ಅನ್ನೋ ಒಂದು ಮಾತುಗಳು ಕೂಡ ಇದೆ. ಯಾಕೆಂದ್ರೆ 2014 ಜನವರಿಯಲ್ಲಿ ಒಂದು ಬೆಂಗಳೂರಿನಿಂದ ಕೇರಳಗೆ ಹೋಗ್ತಾ ಇದ್ದ ಬಸ್ಸು ಮೈಸೂರಿನ ಇಲ್ವಾಲದಲ್ಲಿ ಪೊಲೀಸ್ ಅಧಿಕಾರಿಗಳು ಸ್ಟಾಪ್ ಮಾಡ್ತಾರೆ. ನಂತರ ಅಲ್ಲಿ ಕೆಲವೊಂದು ಸೀಕ್ರೆಟ್ ಇಟ್ಟಿರ್ತಾರೆ. ಅಂದ್ರೆ ಚಿನ್ನವನ್ನ ತಂದಿದ್ದಂತ ಕೇರಳ ಬಿಸ್ನೆಸ್ ಮ್ಯಾನ್ಗಳು ಇಲ್ಲಿ ಚಿಕ್ಕಪೇಟೆಯಲ್ಲಿ ಮಾರಾಟ ಮಾಡಿ ಸುಮಾರು 2,20,26 ಲಕ್ಷ ರೂಪಾಯಿ ದುಡ್ಡನ್ನ ಆ ಬಸ್ಸಲ್ಲಿ ಇಟ್ಟಿರ್ತಾರೆ. ಆ ಬಸ್ಸಲ್ಲಿ ಕೆಲವೊಂದಷ್ಟು ಸೀಕ್ರೆಟ್ ಜಾಗಗಳು ಇರ್ತವೆ. ಅಂದ್ರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಡ್ರೈವರ್, ಕಂಡಕ್ಟರ್ ಮತ್ತೆ ಈ ಒಂದು ತಗೊಂಡೋಗುವಂತವ್ರಿಗೆ ಮಾತ್ರ ಆ ಜಾಗವನ್ನು ಗೊತ್ತಿರುತ್ತೆ. ಆ ಪರ್ಟಿಕ್ಯುಲರ್ ಜಾಗದಲ್ಲಿ ದುಡ್ಡನ್ನು ಇಟ್ಟು ಅವರು ತಗೊಂಡೋಗ್ತಾ ಇರ್ಬೇಕಾದ್ರೆ ಅಲ್ಲಿಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಸ್ಟಾಪ್ ಮಾಡಿ ಕಂಪ್ಲೀಟ್ ಆಗಿ ಆ ದುಡ್ಡನ್ನ ತಗೊಂಡು ನಂತರ ಅವರು ಅಲ್ಲಿಂದ ಬಿಟ್ಟು ಕಳಿಸಿರ್ತಾರೆ. ಅಲ್ಲಿ ಅವರು ಕೇರಳಗೆ ಹೋದ್ಮೇಲೆ ಅಲ್ಲಿಯ ಹೋಮ್ ಮಿನಿಸ್ಟರ್ಗೆ ಯಾರು ಬಿಸ್ನೆಸ್ ಮ್ಯಾನ್ಗಳು ಇನ್ಫಾರ್ಮೇಶನ್ ಕೊಡ್ತಾರೆ. ನಮ್ಮ ಹತ್ರ ಇದ್ದಿದ್ದು 2,26,00,000, ಅವ್ರು ತೋರಿಸಿರೋದು ಬರೀ 20 ಲಕ್ಷ ಮಾತ್ರ, ಉಳಿದಿದ್ದ ಹಣವನ್ನ ಅಲ್ಲೇ ಅಧಿಕಾರಿಗಳು ತಗೊಂಡಿದ್ದಾರೆ ಅಂದ ತಕ್ಷಣ ನಂತರ ಅಲ್ಲಿಯ ಗೃಹ ಸಚಿವರು, ಇಲ್ಲಿ ಕರ್ನಾಟಕದ ಗೃಹ ಸಚಿವರಾಗಿದ್ದಂಥ ಜಾರ್ಜ್ ಅವರಿಗೆ ಗಮನಕ್ಕೆ ತರ್ತಾರೆ. ಜಾರ್ಜ್ ಅವರು ಅವಾಗ ಗೃಹ ಮಂತ್ರಿಗಳಾಗಿದ್ರು, ಎನ್ಕ್ವೈರಿಯನ್ನ ಮಾಡ್ತಾರೆ.
ಅಂತಿಮವಾಗಿ ಗೊತ್ತಾಗಿದ್ದು ಅಂತಂದ್ರೆ ರಾಮಚಂದ್ರ ಅವರ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸಿಬ್ಬಂದಿ ಮತ್ತೆ ಗನ್ ಮ್ಯಾನ್ ಜೊತೆಗೆ ಕೆಲ ಲೋಕಲ್ ಆಫೀಸರ್ಸ್ ಕೂಡ ಇನ್ವಾಲ್ವ್ ಆಗಿ ಆ ಬಸ್ ಅನ್ನ ಸ್ಟಾಪ್ ಮಾಡಿ ದುಡ್ಡನ್ನ ತಗೊಂಡೋಗಿದ್ರು ಅಂತ ಸಿಐಡಿ ಎನ್ಕ್ವೈರಿ ಆಗುತ್ತೆ, ಟ್ರಾನ್ಸ್ಫರ್ಗಳು ಕೂಡ ಆಗ್ತಾರೆ, ಕೆಲವೊಂದಷ್ಟು ಜನ ಅರೆಸ್ಟ್ ಕೂಡ ಆಗುತ್ತೆ. ಆ ಪ್ರಕರಣ ನಂತರ ಕೋರ್ಟ್ಗೆ ಹೋಗುತ್ತೆ, ಅಲ್ಲಿಂದ ಬೇರೆ ಬೇರೆ ದಿಕ್ಕನ್ನ ತಗೊಳ್ಳುವಂಥದ್ದು. ಇದು ಅವರ ತಂದೆ ಮೇಲೆ ಇರುವಂತ ಒಂದು ಆರೋಪ. ಈಗ ಮಗಳ ಮೇಲೂ ಕೂಡ ಇದೇ ರೀತಿ ಚಿನ್ನದಕ್ಕೆ ಸಂಬಂಧಪಟ್ಟಂತೆ ಈಗ ಆಕೆ ಮೇಲೂ ಕೂಡ ಈಗ ಈ ಸಂಬಂಧಪಟ್ಟ ದಾಖಲಾಗಿ ತನಿಖೆ ನಡೀತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ.